Hi, hello, namaste friends, welcome back to my channel. So ಇವತ್ತು ಸಂಡೇ ನಾನು ಮಾರ್ನಿಂಗ್ ಇಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲೈಕ್ ನಥಿಂಗ್ ಸ್ಪೆಷಲ್, ಏನು ಸ್ಪೆಷಲ್ ಇಲ್ಲ, ಜಸ್ಟ್ ನಾವು ಫ್ರೇಮ್ ಡೆಲಿವರಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಲಾಸ್ಟ್ ವೀಕ್ ಕಂಪೇರ್ ಮಾಡಿಕೊಂಡ್ರೆ ಈ ವೀಕ್ ಸ್ವಲ್ಪ ಆರಾಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನೇನು ಕೆಲಸ ಇತ್ತು ಅದೆಲ್ಲ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಮುಗಿಸ್ಕೊಂಡಿದ್ವಿ. ಸೊ ಅದಕ್ಕೆ ಆ್ಯಂಡ್ ಈ ಸ್ಯಾಟರ್ಡೇ ಹೋಲ್ ಡೇ ನನ್ನ ಬೇಬಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ಬೇಬಿ ಡೆಲಿವರಿ ಮಾಡೋಣ, ಬೇಬಿ ಕ್ಯಾಸ್ಟಿಂಗ್ ಫ್ರೇಮ್ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಸಿಬ್ಲಿಂಗ್ಸ್ದು ಕ್ಯಾಸ್ಟಿಂಗ್ ಒಂದೇ ಫ್ರೇಮಲ್ಲಿ ಮಾಡಿರೋ ಅಂಥದ್ದು. ಸೊ ಏನೇನೋ ನಾನು ತೋರಿಸ್ತೀನಿ ಅನ್ಬಾಕ್ಸಿಂಗ್ ಎಲ್ಲ ಮಾಡಬೇಕಾದ್ರೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಫುಲ್ ಸೂಪರ್ ಡೂಪರಾಗಿ ಬಂದಿದೆ. ಆ್ಯಂಡ್ ಅಕ್ಕ ತಂಗಿ ಇಲ್ಲ ಅಣ್ಣ ತಮ್ಮ ಲೈಕ್ ಈ ಥರ ಟ್ವಿನ್ಸ್ ಬೇಬೀಸ್ ಈ ಥರ ಎಲ್ಲ ಇರೋದು ಸಿಬ್ಲಿಂಗ್ಸ್ ಕ್ಯಾಸ್ಟಿಂಗ್ ಮಾಡಿಸ್ಕೋಬೋದು. ಸೊ ಒಂದೇ ಫ್ರೇಮಲ್ಲಿ ಫುಲ್ ಸೂಪರಾಗಿ ಬರುತ್ತೆ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ನನ್ನ ಪೇಜಲ್ಲಿ ಲೈಕ್ ಫಸ್ಟ್ ಟೈಮ್ ಈ ಥರ ಲೈಕ್ ಇಬ್ಬರದೂ ಸೇರಿಸಿ ಒಂದೇ ಫ್ರೇಮಲ್ಲಿ ಮಾಡ್ತಾ ಇರೋದು. ಡಿಫ್ರೆಂಟ್ ಫ್ರೇಮ್ಸ್ ಮಾಡಿದ್ದೀನಿ, ಸಪ್ರೇಟಾಗಿ ಮಾಡಿದ್ದೀನಿ, ಬಟ್ ಇಬ್ಬರದು ಸೇರಿಸಿ ಒಂದೇ ಫ್ರೇಮಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ಫುಲ್ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮಗೂ ಸಹ ತೋರಿಸ್ತೀನಿ. ಅದಕ್ಕೆ ಬೆಳಗ್ಗೆನೇ ರೆಡಿ ಆಗಿದ್ದೀವಿ ಲೈಕ್ ಡೆಲಿವರಿ ಕೊಡೋಣ ಅಂತ. ಸ್ವಲ್ಪ ದೂರ ಇದೆ ಡಿಸ್ಟೆನ್ಸ್. ಆಬ್ವಿಯಸ್ಲಿ ನಂಗೆ ಬರ್ತಾ ಇರೋ ಕ್ಯಾಸ್ಟಿಂಗ್ ಆರ್ಡರ್ಸ್ ಎಲ್ಲ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಯಾವುದೋ ರೇರಾಗಿ ಅಷ್ಟೇ ನನಗೆ ನಿಯರ್ ಬೈ ಆಗಿರೋವಂಥ ಡಿಸ್ಟೆನ್ಸ್ ಬರ್ತಾ ಇರೋದು. ಸೊ ದಟ್ಸ್ ಫೈನ್. ಸೊ ಇವಾಗ ಹೋಗಿ ಡೆಲಿವರ್ ಮಾಡಬೇಕು ಅಂತೇಳ್ಬಿಟ್ಟು. ಸೊ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ಸ್ವಲ್ಪ ವೀಡಿಯೋಸ್ ಮನೇಲಿ ಮಾಡ್ಕೋತೀವಿ ಬಿಕಾಸ್ ಇನ್ಸ್ಟಾಗ್ರಾಮ್ಗೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಿದ್ದೀರಾ ಫ್ರೇಮ್ ಸ್ವಲ್ಪ ಯೂಜ್ ಅಂತ ಹೇಳ್ಬೋದು. ಬಿಕಾಸ್ ಸಿಬ್ಲಿಂಗ್ಸ್ ಕ್ಯಾಸ್ಟಿಂಗ್ ಆಗಿರೋ ಕಾರಣಕ್ಕೆ 2 ಫ್ರೇಮ್ ಒಂದೇ ಸಿಂಗಲ್ ಫ್ರೇಮಲ್ಲಿ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ದೊಡ್ಡದಂತಲೇ ಹೇಳ್ಬೋದು. ಸೊ ಗ್ಲಿಮ್ಸ್ ನೋಡ್ಕೊಬನ್ನಿ ಲೈಕ್ ಯಾವ ಥರ ಇತ್ತು ನಮ್ಮ ಡೆಲಿವರಿ, ಫ್ರೇಮ್ ಡೆಲಿವರಿ ಆ್ಯಂಡ್ ಕಸ್ಟಮರ್ ಲೈಕ್ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಫ್ರೇಮ್ ಡೆಲಿವರಿ ಮುಗೀತು. ಸೊ ಬೆಳಗ್ಗೆನೇ ಬಂದಿದ್ದ ಕಾರಣಕ್ಕೆ ನಾವು ಟಿಫನ್ ಏನೂ ಮಾಡಿರಲಿಲ್ಲ. ಸೊ ನಾನು ನಾನ್ ವೆಜ್ ತಿನ್ನಬೇಕು ಅಂತ ಫಸ್ಟ್ ಶ್ರೀ ನಾನ್ ವೆಜ್ ತಿನ್ನಲ್ಲ. ಸೊ ಆ ಕಾರಣಕ್ಕೆ ವೆಜ್ ತಿನ್ಕೊಳ್ಳಿ, ಆಮೇಲೆ ನಾವು ನಾನ್ ವೆಜ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ ಫ್ಯಾಮ್ಲಿ ಸಹ ಬಂದಿದ್ದರು. ಇದು ಯಲಹಂಕದಲ್ಲಿ ಶೆಟ್ಟೀಸ್ ಬಿರಿಯಾನಿ ಅಂತ ಒಂದು ಪ್ಲೇಸ್ ಇದೆ. ನಂಗೆ ಅಲ್ಲಿ ತುಂಬ ಇಷ್ಟ, ಬಟ್ ಅಲ್ಲಿನೂ ಓಪನ್ ಆಗಿರಲಿಲ್ಲ. ನಾವು ಟಿಫನು ಮಾಡಿರಲಿಲ್ಲ, ವೆಯ್ಟ್ ಮಾಡೋ ಯಾವುದೇ ಪೇಷನ್ಸು ಇದ್ದಿಲ್ಲ. ಸೊ ಅದಕ್ಕೆ 64 ಮಟನ್ ಪಲಾವ್ ಅನ್ನೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಟ್ರೈ ಮಾಡೋಣ, ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗೇ ಇತ್ತು, ಬಟ್ ಆದರೆ ನನಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಂಗೆ ಶೆಟ್ಟೀಸೇ ಇಷ್ಟ. ಸೊ ಇಲ್ಲಿ ಅಮರಾವತಿ ಕೀಮಾ ಬಾಲ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್, ಬೋಟಿ ಫ್ರೈ, ಸೂಪ್, ಸೊ ಇಷ್ಟೆಲ್ಲನೂ ತಿಂದ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಸೊ ಇದಿಷ್ಟು ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.